ರಾಜಕೀಯದಲ್ಲಿ ಯಾವುದು ಶಾಶ್ವತವಲ್ಲ. ಪರಮೇಶ್ವರ್ ಸ್ಟೇಟ್ಮೆಂಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಇದು. ನನಗೆ ಯಾರೂ ಶತ್ರುಗಳಿಲ್ಲ, ಎಲ್ಲರೂ ಕೂಡ ಮಿತ್ರರೇ. ನಾನು ನಂದೇ ಆದ ವಿಚಾರಗಳನ್ನ ಹೇಳಿದ್ದೀನಿ. ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಯಾವ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಹೇಳಿದ್ದನ್ನ ನಾವು ಒಪ್ಪಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಇವತ್ತು ಸ್ವಲ್ಪ ಗರಂ ಆಗಿದ್ದಾರೆ. ಅವರವರೇ ಹೇಳಿಕೆ ಕೊಟ್ಕೊಳ್ಳೋದು, ಅವರವರೇ ಹಂಚಿಕೆ ಮಾಡ್ಕೊಳ್ಳೋದು. ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ. ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲಿಷ್ ಚಾನಲ್ಗೆ ನಂದೇ ಆದಂತ ಕೆಲವು ವಿಚಾರಗಳನ್ನ ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದ್ದೇವೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಇರ್ಲಿ, ಅವ್ರ ನನಗೆ ಯಾರ ಮೇಲೂ ಡಿಫರೆನ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಫ್ರೆಂಡ್ಸ್. ನಥಿಂಗ್ ಇಸ್ ಪರ್ಮನೆಂಟ್. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನ ಕಾಣ್ತೀವಿ. ನಥಿಂಗ್ ಈಸ್ ಪರ್ಮನೆಂಟ್. ಪಾಲಿಟಿಕ್ಸ್ ಅಲ್ಲಿ ನನ್ಗೆ ಯಾರೂ ಶತ್ರುಗಳಿಲ್ಲ, ಆಲ್ ಆರ್ ಮೈ ಫ್ರೆಂಡ್ಸ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಕುರಿತಂತೆ ಮಾತನಾಡಿದ್ದಾರೆ. ಇಂಗ್ಲಿಷ್ ಚಾನಲ್ಗೆ ನಾನು ಒಂದು ಇಂಟರ್ವ್ಯೂ ಕೊಟ್ಟೆ. ಆ ಇಂಟರ್ವ್ಯೂ ಸಂದರ್ಭದಲ್ಲಿ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟೆ. ಅದಾದ ನಂತರ ಸಿಎಂ ನನಗೆ ನಮ್ಮಲ್ಲಿ ಯಾರೂ ಏನೂ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ಅಂದ್ರು. ಅದನ್ನು ನಾನು ಒಪ್ಕೊಂಡಿದ್ದೀನಿ ಅನ್ನುವಂತಹ ಮಾತನಾಡ್ತಾ ಇದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಆ ಇಂಟರ್ವ್ಯೂ ಅಲ್ಲಿ ಕೊಟ್ಟಂತಹ ಆ ಸ್ಟೇಟ್ಮೆಂಟ್ ಇದೆಯಲ್ಲ, ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ, ನನ್ನ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ಸಂಧಾನ ಆಗಿದೆ ಅಥವಾ ಹೊಂದಾಣಿಕೆ ಆಗಿದೆ ಅನ್ನುವಂತಹ ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಬೇರೆ ನಾಯಕರನ್ನ ಕೆರಳಿಸುವಂತೆ ಮಾಡಿದೆ. ಸಹಜವಾಗಿ ಡಿಸಿಎಂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಅದು ಬೇಸರದ ಸಂಗತಿ. ಯಾಕಂದ್ರೆ ಅವರು ಕೂಡ ಸಿಎಂ ರೇಸ್ನಲ್ಲಿದ್ದವರು. ಅವರು ಕೂಡ ಡಿಕೆ ಶಿವಕುಮಾರ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಸೀನಿಯರ್ ಮೋಸ್ಟ್ ಲೀಡರ್ ಆಗಿದ್ದಾರೆ. ಸೊ ಹಾಗಾಗಿ ನನ್ನಲ್ಲೂ ಕೂಡ ಸಿಎಂ ಆಗೋ ಎಲ್ಲ ಕ್ವಾಲಿಟಿ ಇದೆ ಅನ್ನೋ ಮಾತು ಬರ್ತಾ ಇತ್ತು. ಮತ್ತೆ ಯಾವೆಲ್ಲ ಸಿಎಂ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು ಇದೇ ವರ್ಷ ಅಂತಲ್ಲ, ಈ ಹಿಂದಿನ ಸಾಕಷ್ಟು ಚುನಾವಣೆಯ ನಂತರ ನಾವು ನೋಡಿದ್ದೀವಿ, ಅವಾಗೆಲ್ಲ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ಗೆ ಇದು ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.